ತುಂಬ ದಿನದ ಗ್ಯಾಪ್ ನಂತರ ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ತುಂಬ ದಿನ ಗ್ಯಾಪ್ ಅಂದರೆ ಸ್ವಲ್ಪ ಕೆಲಸಗಳಿತ್ತು, ವ್ಯಾಕ್ಸಿನ್ ಇತ್ತು, ನನ್ನ ಮಗಂದು. ಸೊ ಅದಾಯಿತು. ಆಮೇಲೆ ನನ್ನ ಸಿಸ್ಟರ್ ಡೆಲಿವರಿ ಆಯಿತು. ಹಾಗೆ ಹೀಗೆ ಈ ಥರ ಟೈಮ್ ಹೋಯಿತು, ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಇವತ್ತು ಟೈಮ್ ಇರೋದ್ರಿಂದ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನೀವು ತಮ್ಲೈನಲ್ಲಿ ನೋಡಿರೋ ಥರ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಯಾವಾಗ ನನಗೆ ಕನ್ಫರ್ಮ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನನಗೆ ಪ್ರೆಗ್ನೆನ್ಸಿ ಜರ್ನಿ ಅಂದರೆ, ಮೊದಲು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು 10/6/2023. ನನ್ನ LMP ಡೇಟ್ ಬಂದ್ಬಿಟ್ಟು 10/5/2023. ಸೊ ನಾನು ಸೇಮ್ ಡೇ ಚೆಕ್ ಮಾಡಿಕೊಂಡೆ. ನನಗೆ ಅನ್ನಿಸ್ತಾ ಇತ್ತು ಕನ್ಫರ್ಮ್ ಆಗಿದೆ ಅಂತ. ಅದಕ್ಕೋಸ್ಕರ ಇಲ್ಲಿ ಡೇಟ್ ಕೂಡ ಬರ್ತಿದ್ದೀನಿ. ನಾನು ನೋಡ್ತಾ ಇರ್ಬೋದು, ಇದೇ ಪ್ರೆಗ್ನೆನ್ಸಿ ಕಿಟ್. 4 AM ಅಂದರೆ 4 ಗಂಟೆಗೇ ಎದ್ದು ನಾನು ಚೆಕ್ ಮಾಡಿಕೊಂಡೆ. ಅವತ್ತು ನೈಟೆಲ್ಲ ನಂಗೆ ನಿದ್ದೆನೇ ಬಂದಿಲ್ಲ. ಏನಂದರೆ ಬೆಳಗ್ಗೆ ಚೆಕ್ ಮಾಡಬೇಕು ಅನ್ನೋ ಒಂದು ಏನು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ನೈಟೆಲ್ಲ ನಿದ್ದೆ ಬಂದಿಲ್ಲ. ನೈಟ್ ಹಿಂದಿನ ದಿನವೇ ತೊಗೊಂಬಂದು ಇಟ್ಕೊಂಡಿದ್ದೆ ಕಿಟ್ನ. ಸೊ ಮಾರ್ನಿಂಗೆ 4 o'clockಗೆ ಎದ್ಬಿಟ್ಟು ಚೆಕ್ ಮಾಡಿದೆ. 2 ಲೈನ್ಸ್ ಬಂತು. ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು. ನಾನು ಬಂದು ಅವ್ರನ್ನ ಎದಳಿಸ್ತಾ ಇದ್ದೀನಿ 4 ಗಂಟೆಗೆ. ಅವ್ರಿಗೆ ನಿಂತ್ಕೊಂಡು ನಾನು ಎದಳಿಸ್ತಾ ಇದ್ದೀನಿ, ಎದಳಿ ಅಂತೇಳಿ. ಆಮೇಲೆ ತೋರಿಸ್ತಾ ಇದ್ದೀನಿ, ನೋಡಿ ಇವು ಲೈನ್ಸ್ ಬಂದಿದೆ ಅಂತ ತೋರಿಸಿ ಅವರು ತುಂಬ ಖುಷಿಪಟ್ಟರು. ನಾನಂತೂ ಫುಲ್ ಕುಣಿದಾಡ್ಬಿಟ್ಟೆ. ಸೊ ಈ ಥರ ಒಂದು ನಂದು ಕನ್ಫರ್ಮ್ ಆಗಿತ್ತು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಅದಾದಮೇಲೆ ಸೇಮ್ ಡೇನೇ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಆವಾಗ ಡಾಕ್ಟರ್ ಹೇಳಿದ್ರು, ಓಕೆ ಇದರಲ್ಲಿ ಬಂದಿದೆ, ಬಟ್ ಬೀಟಾ HCG ಒಂದ್ಸರಿ ಮಾಡೋಣ ಅಂತ. ಸರಿ ಆಯಿತು ಅಂತೇಳಿ ಬೀಟಾ HCGಗೆ ಬ್ಲಡ್ ಸ್ಯಾಂಪಲ್ ಕೊಟ್ಟು ಬಂದ್ವಿ. ಸೊ ಅಂದರೆ ಅದು ಬ್ಲಡ್ಡಲ್ಲಿ ಕನ್ಫರ್ಮ್ ಮಾಡೋದಕ್ಕೆ. ಸೊ ಅದು ಕನ್ಫರ್ಮ್ ಮಾಡಿದ್ದಾದಮೇಲೆ ಅವರು ಅದರಲ್ಲೂ ಬಂತು ಪಾಸಿಟಿವ್. ಅದಾದಮೇಲೆ ಏನು ಹೇಳಿದ್ರು, 4 days ಬಿಟ್ಕೊಂಬನ್ನಿ ಅಂತ ಹೇಳಿದ್ರು. 14th ನಾವೇನು ಮಾಡಿದ್ವಿ, ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅವಾಗ ಹೋದಾಗ ಏನಾಯ್ತಂದ್ರೆ, ಹಾಸ್ಪಿಟಲ್ಗೆ ಹೋದಾಗ ಅದು ಸ್ಯಾಕ್ ಇರುತ್ತಲ್ವ, ಅದು ಕಾಣಿಸ್ಬೇಕು. ಅದೇನಾದರೂ ಕಾಣಿಸಿಲ್ಲ ಅಂದರೆ, ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಗೊತ್ತಾಗ್ಬೋದು ಕೆಲವರಿಗೆ, ಇಲ್ಲ ಅಂದರೆ ಅದೇನಾದರೂ ಟ್ಯೂಬಲ್ ಫಾರ್ಮ್ ಆಗಿದೆ, ಇದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವಂತೂ ಆ 4 ದಿನ ಯಾವಾಗ ಹೋಗುತ್ತೋ, 4ನೇ ತಾರೀಕು ಯಾವಾಗ ಆಗುತ್ತೋ ಅಂತೇಳಿ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ 14th ಏನಾಯಿತು ಅಂದರೆ, ಆ ಯೋಗ್ ಸ್ಯಾಕ್ ಇರುತ್ತಲ್ಲ ಅದು ಕಾಣಿಸ್ದಾಗ ಡಾಕ್ಟರ್ ಹೇಳಿದ್ರು ಕನ್ಫರ್ಮ್ ಆಗಿದೆ ಇವಾಗ ಅಂತ. ನಮ್ಮ ಮನೆಯವರು ಮತ್ತೆ ಒಂದು 2-3 ಸರಿ ಕೇಳಿದ್ರು, ಕನ್ಫರ್ಮ್ ಅಲ್ವಾ ಮತ್ತೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ. ಇಲ್ಲ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರು. ಆವಾಗ ನಾವೊಂದು ಮನೆಯಲ್ಲಿ 1-2-3 ಈ ಥರ ಶೇರ್ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ನಮಗೆ ನೆಕ್ಸ್ಟ್ ಬರೋಕ್ಕೆ ಹೇಳಿದ್ರು, ಅದೇ ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ. ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡೋಣ, ಹಾರ್ಟ್ ಬೀಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಇನ್ನೊಂದು ತಲೆ ನೋವು, ಹೌದಲ್ವಾ ಹಾರ್ಟ್ ಬೀಟ್ ಬಂದಿಲ್ಲ, ಬರಬೇಕಲ್ವ, ಅಲ್ಲಿವರೆಗೂ ಏನಾಗುತ್ತೋ ಏನೋ ಅಂತ ಅದು ಒಂದು ಟೆನ್ಷನ್ನು. ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ. 28th ಹೋಗಿದ್ದು, ಸೇಮ್ ಮಂತ್ 28th ಹೋದಾಗ ಆವಾಗ ಹಾರ್ಟ್ ಬೀಟ್ ಬಂತು. ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಕೇಳಿಸಿದ್ರು. ಫಸ್ಟ್ ಟೈಮ್ ನಮ್ಮ ಮಗು ಹಾರ್ಟ್ ಬೀಟ್ನ ನಾವು ಕೇಳಿಸ್ಕೊಂಡ್ವಿ. ಅದು ಒಂದು ಇದೆಯಲ್ಲ ಖುಷಿ, ಆ ಮೂಮೆಂಟು, ಹಾರ್ಟ್ ಬೀಟ್ ಕೇಳಿಸ್ಬೇಕಾದ್ರೆ ನನಗೆ ಅಳು ಬಂದ್ಬಿಟ್ಟು ನಾನು ಫುಲ್ ಅಳ್ತಾ ಇದ್ದೀನಿ ಆ ಖುಷಿಗೆ. ಸೊ ಆವಾಗ ಇದ್ದಿದ್ದು FHR ರೇಟ್ ನಮ್ಗೆ ಎಷ್ಟಿತ್ತು ಅಂದರೆ 126 beat per minute ಇತ್ತು ಬೇಬಿದು. 6 weeks 4 days ಆಗಿತ್ತು ಆವಾಗ. ಸೊ ಆ ಒಂದು ಇದರ ಪ್ರಕಾರ ನನಗೆ ಡ್ಯೂ ಡೇಟ್ ಕೊಟ್ಟರು 15/2/24 ನನಗೆ ಡ್ಯೂ ಡೇಟ್ ಕೊಟ್ಟಿದ್ದು. ಅದಾದಮೇಲೆ ನೆಕ್ಸ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ನಿಮಗೆ ಗೊತ್ತಿದೆ, ಫಾಲಿಕ್ ಆ್ಯಸಿಡು ನನ್ನ ಟ್ಯಾಬ್ಲೆಟ್ಸು 3 months ಕೊಡ್ತಾರೆ. ಸೊ ಆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. 1 month ಮತ್ತು 1.5 month ನನಗೇನೂ ಇರಲಿಲ್ಲ, ಆರಾಮಾಗಿದ್ದೆ ಸ್ವಲ್ಪ. ಅದಾದಮೇಲೆ ನನಗೆ ಸ್ಟಾರ್ಟ್ ಆಯಿತು ಸಿಮ್ಟಮ್ಸು.
ನನಗೆ ಈ ಥರ ಇರುತ್ತಾ ಪ್ರೆಗ್ನೆನ್ಸಿ ಅಂದರೆ ಇಷ್ಟು ಕಷ್ಟ ಇರುತ್ತಾ, ಇಷ್ಟೊಂದು ಸಿಂಪ್ಟಮ್ಸ್ ಇರುತ್ತೆ ಎಲ್ಲರೂ ಹೇಗೆ ಇದನ್ನೆಲ್ಲ ಅನುಭವಿಸಿದಾರೋ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ತುಂಬ ವಾಮಿಟಿಂಗ್, ಏನು ತಿನ್ನೋಕೆ ಹೋದರೂ ವಾಮಿಟಿಂಗು. ಆ ನೀರು ಕುಡಿದ್ರೇ ಅದೇ ವಾಮಿಟ್ ಆಗ್ತಾಯಿತ್ತು, ಅಷ್ಟು ವಾಮಿಟ್ ಆಗ್ತಾಯಿತ್ತು. ಅಂದರೂ ನಾನು ಬಿಡ್ತಾ ಇರಲಿಲ್ಲ. ಏನಾದರೂ ತಿಂದರೆ ವಾಮಿಟ್ ಆಗುತ್ತಾ, ಮತ್ತೆ ಇನ್ನೇನಾದರೂ ತಿಂತಿದೆ ವಾಮಿಟ್ ಆದರೆ. ಅಂದರೆ ನನಗೋಸ್ಕರ ಆಗಿದ್ರು ಮಗುಗೋಸ್ಕರ ತಿನ್ನಬೇಕು ಅಂತೇಳಿ ಸುಮ್ಮನೆ ತಿಂತಾನೇ ಇದ್ದೆ. ಸಿಕ್ಕಾಪಟ್ಟೆ ವಾಮಿಟ್ ಆಗೋದು, ನೀರು ಕುಡಿಯೋಕ್ಕಾಗ್ತಿರಲಿಲ್ಲ. ನೀರು ಸ್ವಲ್ಪ ಕಡಿಮೆ ಕುಡಿದಿದ್ದೆ ಸ್ಟಾರ್ಟಿಂಗಲ್ಲಿ, ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ. ಆಮೇಲೆ ಬರ್ತಾ ಬರ್ತಾ ಅದು ಒಂದು ಸ್ವಲ್ಪ ಅಭ್ಯಾಸ ಆಗ್ತಾ ಹೋಯಿತು. ಮಾರ್ನಿಂಗು ವಾಮಿಟು, ಆಫ್ಟರ್ನೂನು ವಾಮಿಟು, ನೈಟು ವಾಮಿಟು. ಎಲ್ಲಿ ಅಂದರೆ ನಮ್ಮ ಮನೇಲಿ ಎಲ್ಲ ಕಡೆ ನಾನು ವಾಮಿಟ್ ಮಾಡಿದ್ದೀನಿ. ಡ್ಯೂಟಿಗೆ ವರ್ಕಿಗೆ ಹೋಗ್ತಾ ಇದ್ದೆ, ಅಲ್ಲೂ ಕೂಡ ಮಾರ್ನಿಂಗ್ ನನ್ನ ಕೈ ತಡೆಯೋಕ್ಕಾಗ್ದಂಗೆ ಏನೇ ಒಂದು ಸ್ಮೆಲ್ ಬರಲಿ ಅದಕ್ಕೆ ವಾಮಿಟ್ ಆಗೋದು. ಎಲ್ಲ ಕಡೆ ವಾಮಿಟ್ ಮಾಡಿದ್ದೀನಿ. ನನಗೆ ಅಷ್ಟೊಂದು ವಾಮಿಟ್ಟು ಈ ಒಂದೇನು ನನ್ನ ಹಿಸ್ಟ್ರಿ ಅಂದರೆ ನಾನು ಇಷ್ಟು ದಿನದಲ್ಲಿ ಈ ಪ್ರೆಗ್ನೆನ್ಸಿಲೇ ಆಗಿರೋದು ವಾಮಿಟ್ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಹಂಗೆ ಹೋಗ್ತಾ ಇತ್ತು. ಆಮೇಲೆ ಇನ್ನೊಂದೇನು ಅಂದರೆ ಒಗ್ಗರಣೆ ಸ್ಮೆಲ್ಲು ಆಗಲ್ಲ ಅಂತ ಹೇಳೋದು ನಾನು ಕೇಳಿದ್ದೆ. ಒಗ್ಗರಣೆ ಸ್ಮೆಲ್ ಆಗೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಅಂತೇಳಿ ಕೇಳಿದೆ. ಹೌದು, ನಿಜವಾಗ್ಲೂ ನನಗೆ ಅದು ಸ್ಮೆಲ್ ಏನಾದರೂ ಬಂದರೆ ವಾಮಿಟ್ ಆಗೋದು. ನಾನೇನು ಮಾಡ್ತಿದ್ದೆ, ರೂಮ್ನ ಬಾಗಿಲು ಹಾಕ್ಕೊಂಡು ಕಿಟಕಿ ಓಪನ್ ಮಾಡಿಬಿಟ್ಟು ನಮ್ಮ ಮನೇಲಿ ಅಡುಗೆ ಮಾಡೋವರೆಗೂ, ಒಗ್ಗರಣೆ ಹಾಕೋವರೆಗೂ ನಾನು ತೆಗಿತಾ ಇರಲಿಲ್ಲ. ಅಷ್ಟು ನನಗೆ ಹೊರಗಡೆ ಹೋಗಿ ಕಿಟಕಿಲಿ ಸ್ಮೆಲ್ ಬಂದ್ರೂ ವಾಮಿಟ್ ಆಗೋದು. ಅದನ್ನೇ ನಡೀತಾ ಇತ್ತು. ನನಗಂತೂ ಹೇಳಿದ್ರು ಒಂದು 3 months 4 months ಈ ಥರ ಇರುತ್ತೆ. ಅದು ಯಾವಾಗ ಮುಗೀತು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ನೆಕ್ಸ್ಟ್ ಚೆಕಪ್ಗೆಲ್ಲ ಹೇಳಿದ್ರು. ಅವಾಗೆಲ್ಲ ಮಗು ಚೆನ್ನಾಗಿದೆ ಅಂತ ಹೇಳ್ತಿದ್ವಿ. ಈ ಥರ ವಾಮಿಟ್ ಎಲ್ಲ ಆಗ್ತಿದೆ ಅನ್ನೋದಕ್ಕೆ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡೋರು. ಆ ಟ್ಯಾಬ್ಲೆಟ್ಸ್ ನನಗೆ ನುಂಗಿದ್ರೇ ಅದು ಆವಾಗಲೇ ವಾಮಿಟ್ ಆಗೋದು. ಆಮೇಲೆ ಡಾಕ್ಟರ್ ಯಾವಾಗಲೂ ಕೇಳೋರು, ಇನ್ನೂ ವಾಮಿಟ್ ಆಗ್ತಿದೆಯಾ, ನಿಂಗೆ ಇನ್ನೂ ವಾಮಿಟ್ ಆಗ್ತಿದೆಯಾ ಅಂತೇಳಿ. ನನಗೆ ಅಷ್ಟು ವಾಮಿಟ್ ಆಗ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ನನಗೆ ಸೆಕೆಂಡ್ NT ಸ್ಕ್ಯಾನ್ ಹೇಳಿದರು. ಸೊ NT ಸ್ಕ್ಯಾನ್ ಮಾಡಿಸಿದ್ವಿ. ಅದು ಮಾಡಿಸಿರೋದು ಯಾವಾಗ 7/8/23 ನಾನು ಮಾಡಿಸಿದೆ. 12 weeks 5 days ಆಗಿತ್ತು ಅವಾಗ. ಸೊ ಅವಾಗೆಲ್ಲ ನಾರ್ಮಲ್ ಇತ್ತು. ಮತ್ತು ಡಾಕ್ಟರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮಗು ನೋಡಿ ಈ ಥರ ಇದೆ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ, ಇದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಖುಷಿ ಆಯ್ತು. ಸ್ಕ್ಯಾನಿಂಗ್ ಹೋಗ್ಬೇಕಂದ್ರೆ ತುಂಬ ಖುಷಿ ಆಗೋದು ನನಗೆ. ಸ್ಟಾರ್ಟಿಂಗ್ ಮತ್ತು NT ಸ್ಕ್ಯಾನಲ್ಲಿ ಭಯ ಇತ್ತು. ಅದು ಬಿಟ್ಟು ನೆಕ್ಸ್ಟ್ ಸ್ಕ್ಯಾನಲ್ಲಿ ತುಂಬ ಖುಷಿ ಆಗೋದು ಸ್ಕ್ಯಾನಿಂಗ್ ಹೋಗ್ಬೇಕಂದ್ರೆ. ಆವಾಗ ನನ್ನದು FHR ರೇಟ್ ಮಗುದು ಎಷ್ಟಿದೆ 153 ಇತ್ತು. ಸೊ ಅದಾದಮೇಲೆ ಈ ರಿಪೋರ್ಟ್ಸ್ ಎಲ್ಲ ಏನಿದ್ದ ನಿಮಗೆ ಡೀಪಾಗಿ ಹೇಳೋದು ಬೇಕಿಲ್ಲ, ಇದರಲ್ಲಿ ಕಾಣಿಸೋದು ಇಲ್ಲ ಅನಿಸುತ್ತೆ. ಮಗು ನೋಡ್ಬೋದು, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಥರದ್ದೊಂದು ಕೊಟ್ಟರು, ಪಿಕ್ಚರ್ ಎಲ್ಲ ಕೊಟ್ಟರು. ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟು ಏನಪ್ಪ ಬಿಡು 3 months ಕಂಪ್ಲೀಟ್ ಆಗಿದೆ, ಆರಾಮಾಗಿರ್ಬೋದು ಅಂತ ಅಂದರೆ ನನಗೆ ಒಂದು 5-6 ಮಂತಲ್ಲಿ ಸ್ವಲ್ಪ ಆರಾಮಾಗಿತ್ತು. ಓಕೆ, ಒಂದು 5-6 ಮಂತ್ಸಲ್ಲಿ ಆರಾಮಾಗಿತ್ತು. ಆಮೇಲಿಂದ ಮತ್ತೆ ನನಗೆ ಸ್ಟಾರ್ಟ್ ಆಯಿತು. 5 ಮಂತ್ಸಲ್ಲಿ ಇನ್ನೊಂದು ಅನಾಮಲಿ ಸ್ಕ್ಯಾನ್ ಮಾಡಿಸ್ತಾರಲ್ಲ, ಸೊ ಅದಕ್ಕೆ ಖುಷಿಯಾಗಿ ಹೋದೆ ಅನಾಮಲಿ ಸ್ಕ್ಯಾನ್ ಮಾಡಿಸೋದಕ್ಕೆ. ಆ ಸ್ಕ್ಯಾನು ಆಯಿತು. ಅದರಲ್ಲೂ ಕೂಡ ಬೇಬಿ ತುಂಬಾ ಚೆನ್ನಾಗಿ. ಸೊ ಅದೆಲ್ಲ ಆದಮೇಲೆ ನನಗೇನಾಯಿತು ಒಂದು ಸರಿ ಅಂದರೆ ತುಂಬ ಚೆನ್ನಾಗಿ ಬೇಬಿ ಮೂಮೆಂಟ್ ಆಗ್ತಾಯಿತ್ತು. ಹೆಂಗೆ ಅಂದರೆ ಈ ಕಡೆ ಇರೋದು ಒಂದೇ ಸರಿ ಈ ಕಡೆ ಬರೋದು, ಆ ಥರ ನಾನು ತುಂಬಾ ಎಷ್ಟು ಸಫರ್ ಪಟ್ಟಿದ್ದೀನೋ ಪ್ರೆಗ್ನೆನ್ಸಿನಲ್ಲಿ. ಈ ಸಿಂಪ್ಟಮ್ಸು, ಈ ವಾಮಿಟಿಂಗು ಇದರೆಲ್ಲದರಿಂದ. ಆದರೆ ಆ ಮೂಮೆಂಟ್ ಆದಾಗ ಅಷ್ಟೇ ಖುಷಿ ಪಟ್ಟಿದ್ದೀನಿ. ಅದು ಮಾತ್ರ ನನಗೆ ದೇವರು ಒಂಥರ ವರ ಅನ್ಬೋದು. ತುಂಬ ಚೆನ್ನಾಗಿ ಮೂಮೆಂಟ್ ಆಗೋದು, ಈ ಕಡೆ ಫುಲ್ ಈ ಕಡೆ ಬಂದ್ಬಿಡೋದು, ಈ ಕಡೆ ಅದು ಹಿಂಗೆ ಓಡಾಗೋದು, ಆ ಥರ ಆಗ್ತಾಯಿತ್ತು. ನನಗೆ ಮೂಮೆಂಟ್ ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಅದಾದಮೇಲೆ ಒಂದು ಸರಿ ತುಂಬ ಕಡಿಮೆ ಮೂಮೆಂಟ್ ಅಂತ ಅನ್ನಿಸ್ತು, ಎಲ್ಲೋ ಒಂದೊಂದು ಸರಿ ಅಂತ ಅನ್ನಿಸ್ತು. ಆವಾಗ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಡಾಕ್ಟರ್ ಹತ್ರ ಹೋಗೋಣ ಅಂತೇಳಿ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋದಾಗ ಅಲ್ಲಿವರೆಗೂ ಮೂಮೆಂಟ್ ಆಗಿಲ್ಲ. ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗಲ್ಲಿ ಮಲ್ಕೊಂಡಿದ್ದೀನಿ, ಆವಾಗ ಮೂಮೆಂಟ್ ಆಗ್ತಾಯಿದೆ. ಆವಾಗ ಡಾಕ್ಟ್ರಿಗೆ ಹೇಳಿದೆ, ಅಯ್ಯೋ ನಾನು ಹೆದ್ರಕೊಂಬಿಟ್ನಲ್ಲ, ಯಾಕೆ ಹಿಂಗಾಯಿತು ಅಂತ ಹೇಳಿದ್ರು. ಅದಾದಮೇಲೆ ಆವಾಗ ಕೂಡ ಹೆಂಗಾದರೂ ಇರಲಿ ಅಂತ ಒಂದು ಸ್ಕ್ಯಾನ್ ಬರ್ಕೊಟ್ರು, ಗ್ರೋತ್ ಸ್ಕ್ಯಾನ್, ಡಾಪ್ಲರ್ ಸ್ಕ್ಯಾನ್. ಸೊ ಅದನ್ನು ಮಾಡಿಸ್ದೆ. ಆವಾಗೂ ಕೂಡ ನಾರ್ಮಲಾಗಿತ್ತು. 136 FHR ರೇಟ್ ಇತ್ತು. ಅದೆಲ್ಲ ಚೆನ್ನಾಗಿತ್ತು. ಮತ್ತು ನನ್ನ ಪ್ಲಾಸೆಂಟಾ ಪೊಸಿಷನ್ ಯಾವಾಗಲೂ ಕೂಡ ಪೋಸ್ಟೀರಿಯರೇ ಇತ್ತು. ಇಷ್ಟು ಲಾಸ್ಟಲ್ಲಿ ಗ್ರೋತ್ ಸ್ಕ್ಯಾನ್ ಎಲ್ಲ ಅವರೇ ಮಾಡಿದ್ರು. ಅದರದ್ದು ರಿಪೋರ್ಟ್ ನನ್ನ ಹತ್ರ ಇಲ್ಲ ಇವಾಗ.
ಮತ್ತು ನಾನು ಏನು ಓವರಾಲ್ ಪ್ರೆಗ್ನೆನ್ಸಿನಲ್ಲಿ ಹೆಲ್ತಿ ಫುಡ್ ತಿಂದಿರೋದಕ್ಕಿಂತ ಹೆಚ್ಚಾಗಿ ಈ ಥರ ಹೊರಗಡೆದು ಪಾನಿಪುರಿ ಮಸಾಲೆ ಪೂರಿ ಮತ್ತು ಏನು ಫ್ರೈಡ್ ರೈಸ್ ಈ ಥರ ತಿಂತಾಯಿದ್ದೆ. ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಅಡುಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಆಮೇಲೂ ಕೂಡ ವೆಯ್ಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ನನಗೆ ಫುಲ್ ನಡೆಯೋಕ್ಕಾಗೋದಿಲ್ಲ. ಡ್ಯೂಟಿಯಿಂದ ಹೋದ ತಕ್ಷಣ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನ್ನಂಗೆ ಆಗೋದು. ಮಲ್ಕೊಂಡ್ಬಿಡ್ತಿದ್ದೆ, ಯಾವಾಗಲೂ ಎದ್ದೇಳ್ತಿದ್ದೆ. ಅಡುಗೆ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಮಾಡಿಕೊಡೋರು. ಪಾಪ ಅವ್ರ ಕೈಲಿ ಏನು ಬರೋದು ಅದು ಮಾಡಿಕೊಡ್ತಿದ್ರು. ಬೇಳೆ ಸಾರೋ ಏನೋ ಒಂದು ಮಾಡ್ಕೊಂಡು ತಂದುಕೊಡೋರು. ಸ್ಟಾರ್ಟಿಂಗಲ್ಲಿ ಹೊರಗಡೆ ತಿನ್ನಬಾರ್ದು ಅಂತೇಳಿ. ಆಮೇಲೆ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ದೆ. ಹೊಟ್ಟೆ ತುಂಬ ಹಸ್ವಾಗೋದು ಆವಾಗ. ಆಮೇಲೆ ವೆಯ್ಟ್ ಯಾವಾಗ ಗೇನ್ ಆಗ್ತಾ ಬಂತು, ನಂಗೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಎಲ್ಲ ಫುಲ್ ಇಲ್ಲಿಗೆ ಬರೋದ, ನನಗೆ ಡೈಜೆಷನ್ ಸರಿಯಾಗಿ ಆಗ್ತಾಯಿರಲಿಲ್ಲ. ಯಾವಾಗ ಈ ಮಗು ಹೊರಗಡೆ ಬಂದುಬಿಡುತ್ತೋ ಅನ್ನೋ ಅಷ್ಟು ನನಗೆ ಆಗಿಬಿಟ್ಟಿತ್ತು. ಅಷ್ಟು ನನಗೆ ತುಂಬ ಕಷ್ಟದ ಒಂದು ಪ್ರೆಗ್ನೆನ್ಸಿ ಇತ್ತು. ಇಷ್ಟೇ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ಹೇಳಬೇಕು ಅಂದರೆ ನಂದೆಲ್ಲ ಬರೀ ಇದೇ ಥರನೇ. ಮೂಡ್ ಸ್ವಿಂಗ್ಸ್ ಇರೋದು, ತಲೆನೋವು ಮತ್ತು ವಾಮಿಟಿಂಗು, ಹಾರ್ಟ್ ಬರ್ನು, ವೆಯ್ಟ್ ಗೇನು, ಈ ಥರನೇ ಒಂದು ಸ್ವಲ್ಪ ಕಷ್ಟನೇ ಇತ್ತು ಅಂತ ಅನ್ಬೋದು. ಎಂಜಾಯ್ ಮಾಡಲಿಲ್ಲ ಅಷ್ಟೊಂದು ನಾನು. ಮತ್ತು ನೆಕ್ಸ್ಟ್ ಡೆಲಿವರಿ ಎಲ್ಲ ಯಾವ ಥರ ಆಯಿತು, ಯಾವುದಾಯಿತು, ನಾರ್ಮಲ ಸಿ ಸೆಕ್ಷನ್ ಆಯಿತು, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.